ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬನ್ನಿರಿ, ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಈ ದಿನಕ್ಕೆ ನೇಮಕವಾದ ವಾಕ್ಯ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 25ರಿಂದ 27 ವಚನಗಳು. ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರಿಗೆ ಮಹಿಮೆಯಾಗಲಿ. ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನದ ವಿಶ್ವವಾಣಿಯ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಈಗಾಗಲೇ ನಾವು ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25ರಿಂದ 27 ವಚನಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈಗ ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ. ಗಮನಿಸಿ ಪ್ರಿಯರೇ, ಈ ಭಾಗದಲ್ಲಿ ಕರ್ತನು ತನ್ನನ್ನು ಅನುಸರಿಸಿ ನಡೆಯುವವರು ತಕ್ಕ ಆಲೋಚನೆಯನ್ನ ಮಾಡಿಕೊಂಡು ಬರಬೇಕೆಂದು ಸಾಮ್ಯರೂಪವಾಗಿ ಉಪದೇಶ ಮಾಡುತ್ತಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, 26ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ. ಪ್ರಿಯರೇ, ಗಮನಿಸಿ, ಇಲ್ಲಿ ಕರ್ತನು ಈ ಭೂಲೋಕದಲ್ಲಿ ಇದ್ದಾಗ ಅನೇಕ ಉಪದೇಶಗಳನ್ನು ಮಾಡಿರುವುದನ್ನು ನಾವು ನೋಡುತ್ತೇವೆ. ಆ ಉಪದೇಶಗಳನ್ನು ಕೇಳುವುದಕ್ಕೋಸ್ಕರ ಅನೇಕ ಜನರು ಆತನ ಹಿಂದೆ ಬರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಬರುವಂಥ ಗುಂಪುಗಳ ಜನರಲ್ಲಿ ಅನೇಕ ತರತರವಾದ ರೋಗಗಳನ್ನ ಮತ್ತು ಮೈಯಲ್ಲಿ ನೆಟ್ಟಗಿಲ್ಲದವರು, ದೆವ್ವಗಳ ಕಾಟದಿಂದ ಇರುವಂಥವರನ್ನ, ಅನಾರೋಗ್ಯದಲ್ಲಿರುವಂಥವರು ಆತನ ಬಳಿಗೆ ಬರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 34ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಕೆಲವರು ಆತನ ಅದ್ಭುತಗಳನ್ನು ನೋಡುವುದಕ್ಕೂ ಆಹಾರ ಸಿಗುತ್ತೆ ಎಂದು ಕೆಲವರು ಆತನ ಹಿಂದೆ ಹೋಗುತ್ತಿದ್ದರು. ಆದರೆ ಕರ್ತನಿಗೆ ಗೊತ್ತಿತ್ತು, ಜನಸಂಖ್ಯೆ ಹೆಚ್ಚಾದರೆ ಸಾಲದು, ನನ್ನನ್ನ ಹಿಂಬಾಲಿಸುವ ಶಿಷ್ಯರು ಬೇಕು ಎಂಬುದಾಗಿ ಕರ್ತನು ಎದುರು ನೋಡುತ್ತಿದ್ದನು ಎಂಬುದಾಗಿ. ಹೌದು ಪ್ರಿಯರೇ, ಆತನನ್ನು ಹಿಂಬಾಲಿಸಿದರೆ ನಮಗೆ ಆಹಾರ ಸಿಗುತ್ತೆ, ಆತನನ್ನು ಹಿಂಬಾಲಿಸಿದರೆ ನಮಗೆ ಆರೋಗ್ಯ ಸಿಗುತ್ತೆ ಎಂಬುದಾಗಿ ಅನೇಕ ಜನರು ಆತನನ್ನು ಹಿಂಬಾಲಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ 26ನೇ ವಚನದಲ್ಲಿ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ಎಂಬುದಾಗಿ. ಹೌದು ಪ್ರಿಯರೇ, ಈ ಮಾತನ್ನು ಕೇಳುವಾಗ ಅನೇಕರು ಹಿಂದಕ್ಕೆ ಸರಿಯುವುದುಂಟು. ಆದರೆ ಕರ್ತನು ನಿಮ್ಮ ಕುಟುಂಬಗಳನ್ನು ದ್ವೇಷಿಸಿ ಎಂದು ಹೇಳುತ್ತಿಲ್ಲ, ಬದಲಾಗಿ ಸನ್ಮಾನಿಸು ಎಂಬುದಾಗಿ ನಮಗೆ ಹೇಳುವಂತವನಾಗಿದ್ದಾರೆ. ಆದುದರಿಂದ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 3 ವಚನಗಳನ್ನು ನಾವು ಗಮನಿಸುವಾಗ ಮತ್ತು ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನೀವು ಭೂಮಿಯ ಮೇಲೆ ಬಹು ದಿವಸ ಬದುಕ್ತೀರಿ ಎಂಬುದಾಗಿ. ಹಾಗಾದರೆ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ, ಹಾಗೆ ಮಾಡುವುದು ಎಂಬುದರ ಅರ್ಥ ಏನು? ಗ್ರೀಕ್ ಭಾಷೆಯಲ್ಲಿ ಸ್ವಲ್ಪ ಕಡಿಮೆ ಪ್ರೀತಿ ಮಾಡು ಎಂಬುದಾಗಿ ಅರ್ಥ. ದೇವರಿಗಿಂತಲೂ ಹೆಚ್ಚಾಗಿ
ನಿನ್ನ ಕುಟುಂಬದವರನ್ನ ಪ್ರೀತಿ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 27ನೇ ವಚನದಿಂದ 30 ವಚನಗಳ ತನಕ ನಾವು ನೋಡುವಾಗ, ಆಗ ಪೇತ್ರನು, ಇಗೋ, ನಾವು ಎಲ್ಲವನ್ನ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಎಂಬುದಾಗಿ. ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಎಂಬುದಾಗಿ, ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರೆಂಬುದಾಗಿ. ಆದರೆ ಬಹುಮಂದಿ ಮೊದಲನೆಯವರು ಕಡೆಯವರಾಗುವರು, ಕಡೆಯವರು ಮೊದಲನೆಯವರಾಗುವರೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಪಡಿಸುವಂತದ್ದಾಗಿದೆ. ಪ್ರಿಯರೇ, ಇವತ್ತಿನ ದಿನ ಭೂಮಿಯನ್ನಾಗಲಿ ಅಥವಾ ಈ ಲೋಕದಲ್ಲಿರುವಂತಹ ಸಂಬಂಧವನ್ನಾಗಲಿ ನಾವು ಬಿಟ್ಟು ಬಿಡುವಾಗ ಕರ್ತನ ನಿಮಿತ್ತವಾಗಿ ಹೆಚ್ಚಾದ ಪ್ರತಿಫಲವನ್ನ ಕರ್ತನು ಕೊಡುತ್ತಾನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಪಡಿಸುವಂತದ್ದಾಗಿದೆ. ಮೂರನೇದಾಗಿ ನಾವು ನೋಡುವಾಗ 27ನೇ ವಚನದಲ್ಲಿ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನಗೆ ಶಿಷ್ಯನಾಗಿರಲಾರನು ಎಂಬುದಾಗಿ. ಹೌದು ಪ್ರಿಯರೇ, ಶಿಲುಬೆ ಪ್ರಪಂಚದಲ್ಲಿರುವ ಕ್ರೈಸ್ತರಿಗೆ ಇದು ದೊಡ್ಡ ಶಕ್ತಿಯಾಗಿದೆ. 1ನೇ ಕೊರಿಂಥ ಪುಸ್ತಕ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತಷ್ಟು ಮಾತ್ರವಲ್ಲದೆ ಶಿಲುಬೆ ಎಂದರೆ ಶ್ರಮೆ, ಅಪಹಾಸ್ಯ, ಮರಣ, ಕಷ್ಟಗಳು, ನಿಂದೆಗಳು, ಅವಮಾನಗಳು ಇವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನೋಡುವಂಥವರಾಗಿದ್ದೇವೆ. ಇವುಗಳನ್ನು ಹೊತ್ತುಕೊಂಡು ಲೋಕವನ್ನು ನೋಡದೆ ಕ್ರಿಸ್ತನನ್ನು ನೋಡಿದರೆ ನಿನಗೆ ಜಯ ಸಿಗುವುದೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಪಡಿಸುವಂತದ್ದಾಗಿದೆ. ಆದುದರಿಂದ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ರಿಂದ 27 ವಚನಗಳನ್ನ ನಾವು ಗಮನಿಸುವಾಗ ಅಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ಕರ್ತನು ನಮಗೆ ತಿಳಿಪಡಿಸುವುದನ್ನು ನಾವು ನೋಡುತ್ತೇವೆ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೆ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಮಹಿಮೆ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಯ ತಕ್ಕ ಪ್ರತಿಫಲವನ್ನ ಕೊಡುವನು ಎಂಬುದಾಗಿ. ಹೌದು ಪ್ರಿಯರೇ, ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನೀನು ನಡೆಯುವಾಗ ದೇವರು ಬಹಳ ಆಶೀರ್ವಾದದ ವಚನವನ್ನು ನಮಗೆ ಕೊಡುವಂತವನಾಗಿದ್ದಾನೆ. ತನ್ನ ಪ್ರಭಾವದೊಡನೆ 2ನೇ ಸಾರಿ ನಮಗೆ ಆತನ ಮಧ್ಯಾಕಾಶಕ್ಕೆ ಬರುವಾಗ ಕರ್ತನು ನಮ್ಮೆಲ್ಲರನ್ನು ಕೂಡ ಆತನು ತನ್ನ ಸಿಂಹಾಸನದ ಪಕ್ಕದಲ್ಲಿ ಕೂರಿಸಿಕೊಳ್ಳುವನೆಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಆದುದರಿಂದ ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಇವತ್ತಿನ ದಿನ ಶ್ರಮೆಗಳನ್ನ, ಕಷ್ಟಗಳನ್ನ ಸಹಿಸಿಕೊಂಡು ನಾವು ಮುಂದೆ ಸಾಗುವಂತವರಾಗೋಣ. ಶಿಲುಬೆ ಎಂಬುದಾಗಿ ನಾವು ನೋಡುವಾಗ ಜೀವಿತದ ಕಷ್ಟಗಳು ಬರುವಾಗಲಿ ಬಿಟ್ಟು ಹೋಗಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಇವತ್ತಿನ ದಿನ ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ ಆತನನ್ನ ತಳ್ಳಿ ಹಾಕುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಶ್ರಮೆಗಳನ್ನು ಸಹಿಸಿಕೊಳ್ಳುವವನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಶ್ರಮೆಗಳನ್ನು ಸಹಿಸಿಕೊಳ್ಳೋಣ, ಆತನ ಶಿಷ್ಯರಾಗಿ ನಾವು ಬದುಕಿ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಆಶೀರ್ವದಿಸಲಿ. ಬನ್ನಿರಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿಮ್ಮೊಂದು ಘನವುಳ್ಳ ನಾಮಕ್ಕೆ ನಿನಗೆ ವಂದನೆ ಸ್ತೋತ್ರಗಳು ಸ್ವಾಮಿ. ದೇವರೇ, ಉದಯ ಕಾಲದಲ್ಲಿ ನಿನ್ನ ಪಾದ ಸಮ್ಮುಖದಲ್ಲಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ಮತ್ತು ಬಲಪಡಿಸಿದ್ದಕ್ಕಾಗಿ ನಿನಗೆ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಅಯ್ಯ, ವಿಶೇಷವಾಗಿ ನಿನ್ನ ಪಾದದ ಬಳಿಯಲ್ಲಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತ ದೇಶವನ್ನ 148 ಕೋಟಿ ಜನಸಂಖ್ಯೆ ಉಳ್ಳಂತ ದೇಶವನ್ನು ಆಶೀರ್ವಾದ ಮಾಡು. ಅನೇಕರು ನಿನ್ನ ಪಾದದ ಬಳಿಗೆ ಬಂದು ನಿನ್ನನ್ನೇ ದೇವರೆಂಬುದಾಗಿ ಆರಾಧಿಸಲಿಕ್ಕಾಗುವಂತೆ, ಮಹಿಮೆ ಪಡಿಸಲಿಕ್ಕಾಗುವಂತೆ ಕೃಪೆ ತೋರಿಸರೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ದೇವಾಷ್ಟು ಮಾತ್ರವಲ್ಲದೆ ದೇಶದಲ್ಲಿ ಕರ್ತನೆ, ಆಯಾ ರಾಜ್ಯಗಳಲ್ಲಿ ಕರ್ತನೆ, ಭಯಂಕರವಾದ ಪ್ರವಾಹಗಳ ಮೂಲಕವಾಗಿ ಅನೇಕರು ಪ್ರಾಣ ನಷ್ಟಗಳನ್ನು ಕರ್ತನೆ ಸ್ವಾಮಿ ಅನುಭವಿಸ್ತಾ ಇದ್ದಾರೆ. ಅಂತ ಒಂದು ರಾಜ್ಯಗಳ ಮೇಲೆ ನಿನ್ನ ಕೃಪೆ ಕಟಾಕ್ಷವನ್ನಿಟ್ಟು ವಾತಾವರಣವನ್ನು ಅಧೀನಕ್ಕೆ ತಂದುಕೊಳ್ಳಿರೆಂಬುದಾಗಿ ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನಷ್ಟು ಮಾತ್ರವಲ್ಲದೆ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಮಳೆ ಇಲ್ಲದೆ ದೇವರೇ ಸ್ವಾಮಿ, ಅನೇಕ ರೈತರು ತೊಂದರೆಗೆ ಕರ್ತನೆ ಸ್ವಾಮಿ ಈಡಾಗ್ತಾ ಇದ್ದಾರೆ.
ದೇವರೇ, ಅಂತ ಕರ್ತನೆ ರಾಜ್ಯಗಳ ಮೇಲೆ ಸ್ವಾಮಿ ನಿನ್ನ ಮಳೆಯನ್ನು ಸುರಿಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ವಿಶೇಷವಾಗಿ ರೈತರ ಕುಟುಂಬಗಳನ್ನು ನಿನ್ನ ಆಶೀರ್ವಾದ ಮಾಡಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಕೃಪೆಯಲ್ಲಿ ಕರ್ತನೆ ಸ್ವಾಮಿ, ಈ ದಿನ ನಡೆಯುವಂತೆಲ್ಲ ಸುವಾರ್ತೆ ಸೇವೆ ಕಾರ್ಯಗಳನ್ನು ಆಶೀರ್ವಾದ ಮಾಡ್ರಿ. ದೇವರ ವಿಶ್ವಾಸ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹ ಮಾಡುವಂತೆಲ್ಲ ದಾನಿಗಳ ಕುಟುಂಬವನ್ನು, ಬಾಕ್ಸ್ ಹೋಲ್ಡರ್ಸ್ ಕುಟುಂಬಗಳನ್ನು ನೀನು ಹೇಳುವಾಗ ಆಶೀರ್ವಾದ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನ ಜನ್ಮದಿನವನ್ನು ಕಂಡಂಥ ಪ್ರೀತಿಯ ನಿನ್ನ ಮಕ್ಕಳನ್ನು, ವಿವಾಹ ವಾರ್ಷಿಕೋತ್ಸವ ದಿನಗಳನ್ನು ಆಚರಿಸಿಕೊಳ್ಳುವಂಥ ಪ್ರೀತಿಯ ನಿನ್ನ ಕುಟುಂಬಗಳನ್ನು ಹೇಳುವಾಗಿ ನೀನು ಆಶೀರ್ವಾದ ಮಾಡಿ ನಡೆಸು ಸ್ವಾಮಿ. ಈ ದಿನದ ಎಲ್ಲ ಸೇವಾ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ನಡೆಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-070-0333ಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.